ಈ ಬಾರಿಯ ರಮಜಾನಿನಲ್ಲಿ ಕನಿಷ್ಠ ಒಂದು ಬಾರಿಯಾದರೂ ಪೂರ್ತಿಯಾಗಿ ಕುರ್ಆನ್ ಖತಮ್ ಮಾಡಬೇಕು, ಪೂರ್ತಿಯಾಗಿ ಓದಿ ಮುಗಿಸಬೇಕು. ಏಕೆಂದರೆ ರಮಜಾನಿನಲ್ಲಿ ಉಪವಾಸದ ನಂತರ ಅತ್ಯುತ್ತಮವಾದ ಇಬಾದತ್ ಕುರ್ಆನ್ ಪಾರಾಯಣವಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಸಾಮಾನ್ಯ ದಿನಗಳಲ್ಲಿ ಕುರ್ಆನ್ ಓದಿದರೆ ಕೇವಲ ಒಂದು ಅಕ್ಷರಕ್ಕೆ 10 ಪ್ರತಿಫಲವಿದೆ. ಅದೇ ಈ ಪುಣ್ಯ ಪವಿತ್ರ ರಮಜಾನಿನಲ್ಲಿ ಒಂದು ಅಕ್ಷರ ಓದಿದರೆ 70 ಪಟ್ಟು ಹೆಚ್ಚು ಪುಣ್ಯ ಸಿಗುತ್ತದೆ. ಇದರ ಅರ್ಥ ಏನೆಂದರೆ ಒಂದು ಅಕ್ಷರಕ್ಕೆ 700 ಪ್ರತಿಫಲಗಳು ಸಿಗುತ್ತವೆ. ಹಾಗಾದರೆ ಪೂರ್ತಿ ಕುರ್ಆನ್ ಓದಿ ಮುಗಿಸಿದರೆ ಎಷ್ಟು ಪ್ರತಿಫಲ ನಮಗೆ ಸಿಗಬಹುದು? ಆಲೋಚನೆ ಮಾಡಿ. ಅಲ್ಲಾಹನು ನೀಡುವ ಪ್ರತಿಫಲ ನಾವು ಊಹಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಈ ರಮಜಾನಿನಲ್ಲಿ ಒಂದು ದಿನದಲ್ಲಿ ಒಂದು ಜುಜ್ ಆದರೂ ನಾವು ಓದಬೇಕು, ಓದುವ ಅಭ್ಯಾಸ ಮಾಡಿಕೊಳ್ಳಬೇಕು. ಒಂದು ಜುಜ್ ಓದುವುದಕ್ಕೆ ಅರ್ಧ ಗಂಟೆ ಅಥವಾ ನಿಧಾನವಾಗಿ ಓದಿದರೆ 40 ನಿಮಿಷ, 50 ನಿಮಿಷ ಅಥವಾ 1 ಗಂಟೆ ಹಿಡಿಯಬಹುದು. ಈ ರಮಜಾನಿನಲ್ಲಿ ನಾವು ಕುರ್ಆನ್ ಓದಲು 1 ಗಂಟೆಯನ್ನು ತೆಗೆಯಬೇಕು. 1 ಗಂಟೆ ಇಲ್ಲದಿದ್ದರೆ ಪ್ರತಿ ನಮಾಜ್ ನಂತರ 4 ಪುಟಗಳನ್ನು ಓದಬೇಕು. ಫಜರ್ ನಮಾಜ್ ನಂತರ 4 ಪುಟಗಳು, ಝೋಹರ್ ನಮಾಜ್ ನಂತರ 4 ಪುಟಗಳು, ಅಸರ್ ನಮಾಜ್ ನಂತರ 4 ಪುಟಗಳು, ಮಗ್ರಿಬ್ ನಮಾಜ್ ನಂತರ 4 ಪುಟಗಳು, ಇಶಾ ನಮಾಜ್ ನಂತರ 4 ಪುಟಗಳು ಅಥವಾ ಪೇಜ್ಗಳು ನಾವು ಓದಿದರೆ 1 ತಿಂಗಳಲ್ಲಿ ಒಂದು ಪೂರ್ತಿ ಕುರ್ಆನ್ ಓದಿ ಮುಗಿಸಬಹುದು. ಅದೇ ರೀತಿ ಪ್ರತಿ ನಮಾಜ್ ನಂತರ ನಾವು 8 ಪೇಜ್ ಓದಿದರೆ, 8 ಪುಟಗಳು ಓದಿದರೆ 2 ಕುರ್ಆನ್ ಖತಮ್ ಮಾಡಬಹುದು. ಅದೇ ರೀತಿ ಒಂದು ದಿನದಲ್ಲಿ ಪ್ರತಿ ನಮಾಜ್ ನಂತರ 12 ಪುಟಗಳು ಓದಿದರೆ ಪೂರ್ತಿ ರಮಜಾನಿನಲ್ಲಿ 3 ಕುರ್ಆನ್ಗಳನ್ನು ಓದಿ ಮುಗಿಸಬಹುದು. ಪ್ರೀತಿಯ ಸಹೋದರ ಸಹೋದರಿಯರೇ, ರಮಜಾನಿನಲ್ಲಿ ಹೆಚ್ಚಾಗಿ ನಾವು ಕುರ್ಆನ್ ಪಾರಾಯಣ ಮಾಡಬೇಕು. ಏಕೆಂದರೆ ರಮಜಾನಿನಲ್ಲಿ ಉಪವಾಸದ ನಂತರ ಅತ್ಯುತ್ತಮವಾದ ಇಬಾದತ್ ಅದು ಕುರ್ಆನ್ ಪಾರಾಯಣವಾಗಿದೆ. ಯಾರಿಗಾದರೂ ಒಂದು ವೇಳೆ ಕುರ್ಆನ್ ಓದಲು ಬರುವುದಿಲ್ಲ, ಕುರ್ಆನ್ ಪಾರಾಯಣ ಮಾಡಲು ಬರುವುದಿಲ್ಲ, ಅಂಥವರು ಓದುವವರ ಬಳಿ ಕುಂತು ಕೇಳಿದರೆ ಪುಣ್ಯ ಲಭಿಸುತ್ತದೆ. ಅದನ್ನೂ ಸಹ ಮಾಡಲಿಲ್ಲ ಎಂದರೆ ರಮಜಾನಿನಲ್ಲಿ ರಾತ್ರಿ ತರಾವಿ ನಮಾಜ್ ಮಾಡುತ್ತಾ ಕುರ್ಆನ್ ಪಾರಾಯಣವನ್ನು ನಾವು ಕೇಳಬೇಕು. ಏಕೆಂದರೆ ನಾವು ಫಾಲೋ ಮಾಡುವ ಇಮಾಮರಾದ ಇಮಾಮೆ ಆಜಮ್ ಅಬು ಹನೀಫ ರಹಿಮಹುಲ್ಲಾರವರು ರಮಜಾನಿನಲ್ಲಿ ಪೂರ್ತಿ ರಮಜಾನಿನಲ್ಲಿ 61 ಕುರ್ಆನ್ ಪೂರ್ತಿ ಮಾಡುತ್ತಾ ಇದ್ದರು. 61 ಕುರ್ಆನ್ ಸಂಪೂರ್ಣವಾಗಿ ಮುಗಿಸುತ್ತಾ ಇದ್ದರು. ಹಗಲಲ್ಲಿ 1 ಕುರ್ಆನ್ ಓದುತ್ತಾ ಇದ್ದರು, ರಾತ್ರಿಯಲ್ಲಿ 1 ಕುರ್ಆನ್ ಓದುತ್ತಾ ಇದ್ದರು. ಇದೇ ರೀತಿಯಲ್ಲಿ 30 60 ಆದವು. ಅದಾದ ನಂತರ ತರಾವಿಯಲ್ಲಿ 1 ತಿಂಗಳಲ್ಲಿ 1 ಪೂರ್ತಿ ಕುರ್ಆನ್ ಓದುತ್ತಾ ಇದ್ದರು. ಪ್ರೀತಿಯ ಸಹೋದರರೇ, ಅಂದರೆ ಒಂದು ದಿನದಲ್ಲಿ 2 ಕುರ್ಆನ್ ಇಮಾಮೆ ಆಜಮ್ ಅಬು ಹನೀಫಾರವರು ಓದುತ್ತಾ ಇದ್ದರು. ಅವರನ್ನು ಫಾಲೋ ಮಾಡುವವರು ನಾವು ಕನಿಷ್ಠ 1 ಕುರ್ಆನ್ ಆದರೂ ನಾವು ಖತಮ್ ಮಾಡಬೇಕು. 1 ಕುರ್ಆನ್ ಆದರೂ ಓದಿ ನಾವು ಮುಗಿಸಬೇಕು. ಯಾರು ಓದಿಲ್ಲ, ಇನ್ನು ಓದಬೇಕೆನ್ನುವವರು ಇವತ್ತಿನಿಂದಲೇ ಪ್ರಾರಂಭಿಸಿ. ಅಲ್ಲಾಹ ತಬಾರಕ್ ವ ತಆಲ ನಮ್ಮೆಲ್ಲರಿಗೆ ರಮಜಾನಿನಲ್ಲಿ ಕುರ್ಆನ್ ಓದುವ ತೌಫೀಕನ್ನು ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ.